ಅಭಿವೃದ್ಧಿ ಸಮಿತಿ ನವೀಕೃತ ದೇಗುಲದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಒಂದು ಚಾಲನೆಯನ್ನು ನೀಡಬೇಕು ಎಂಬ ನಿಟ್ಟಿನಲ್ಲಿ ಬರುವ 9ನೇ ತಾರೀಕು ಮಂಗಳವಾರದಂದು ಬೆಳಿಗ್ಗೆ 8 ಗಂಟೆಯಿಂದ ಧಾರ್ಮಿಕ ವಿಧಿವಿಧಾನ, ಶಂಕುಸ್ಥಾಪನೆಗಳು ಹಾಗೂ ಸಭಾ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ನಮ್ಮ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಪು ಶ್ರೀ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಶೆಟ್ಟಿಯವರು ಉಪಸ್ಥಿತರಿದ್ದಾರೆ. ಹಾಗೆ ಚಾಲನೆ ಕೊಡುವುದಕ್ಕಾಗಿ ಇದೇ ಬರುವ ತಾರೀಕು ಏಪ್ರಿಲ್ 9ನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಒಡೆಯ ಜನಾರ್ದನಲ್ಲಿ ಹಾಗೂ 8:30 ಗಂಟೆಗೆ ಸರಿಯಾಗಿ ಅಮ್ಮನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಮೂಲಕ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ತಂತ್ರಿಯವರ ಮಾರ್ಗದರ್ಶನದಲ್ಲಿ ಹಿಂದಿನ ವಿಧಿವಿಧಾನಗಳಂತೆ ನಡೆಯಲಿದ್ದು, ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿ ನೂತನ ಅಮ್ಮನ ಗರ್ಭಗುಡಿಯಲ್ಲಿ ಕೋಣಗಳ ಮುಖಾಂತರ ಉಳುಮೆ ಮಾಡಿ, ಅದು ಸಾಧ್ಯವಾದರೆ 9 ಜನ ಉಳುಮೆ ಮಾಡಿ ಅದಕ್ಕೆ ಖನನ ಅಂತ ಹೇಳ್ತಾರೆ. ಆ ನಂತರ ಅದರಲ್ಲಿ ಹಾಳು ಮಣ್ಣುಗಳನ್ನು ಎತ್ತಿ ಅದನ್ನು ಸಂಬಂಧಪಟ್ಟ ಒಂದು ದಿಕ್ಕಿಗೆ ಹಾಕಿ, ಅದರ ನಂತರ ಅಲ್ಲಿ ದಾಹ ಎಂಬುದಾಗಿ ಎಲ್ಲ ಬೈಹುಲ್ಲಿನಲ್ಲಿ ಬೆಂಕಿ ಹಚ್ಚಿ, ನಂತರ ಅಲ್ಲಿ ಹೋಮ ಹವನ ಮಾಡಿ ಪುನಃ ಬಂದು ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿ, ಅಮ್ಮನ ಸನ್ನಿಧಾನದಿಂದ ಈಗಾಗಲೇ ದೇಶದ 9 ಪವಿತ್ರ ಕ್ಷೇತ್ರಗಳಿಂದ ಬಂದಂಥ ಮೃತ್ತಿಗೆ ಮಣ್ಣು ಅದನ್ನು ಪ್ರಾರ್ಥನೆ ಮಾಡಿ ಮೆರವಣಿಗೆಯಲ್ಲಿ ಅಮ್ಮನ ನೂತನ ಗರ್ಭಗುಡಿಗೆ ಕೊಂಡೊಯ್ಯಲಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಅಯೋಧ್ಯೆ, ಪುರಿ ಜಗನ್ನಾಥ, ರಾಮೇಶ್ವರ, ತಿರುಪತಿ, ಶ್ರೀಕೃಷ್ಣ ಮಠದ್ದು, ಈ ರೀತಿಯಾಗಿ 9 ಪವಿತ್ರ ಕ್ಷೇತ್ರಗಳಿಂದ ಮೃತ್ತಿಗೆ ಈಗಾಗಲೇ ಬಂದಿರುತ್ತದೆ. ಋಷಿಕೇಶದಿಂದ ಶ್ರೀ ಪೇಜಾವರ ಸ್ವಾಮೀಜಿಗಳ ಉಸ್ತುವಾರಿಯಲ್ಲಿ ಅಲ್ಲಿಂದಲೂ ಮೃತ್ತಿಗೆ ಬಂದಿರುತ್ತದೆ. ಈ ಮೃತ್ತಿಗೆಗಳಲ್ಲದೆ 9 ಧಾನ್ಯಗಳನ್ನು ನೂತನ ಅಮ್ಮನ ಗರ್ಭಗುಡಿಯಲ್ಲಿ ಮತ್ತು ಉಚ್ಚಂಗಿ ಗುಡಿಯಲ್ಲಿ ಬೀಜ ಬಿತ್ತಲಿಕ್ಕಿದೆ. ಇದು ಹೇಗೆ ಅಂದರೆ, ಬೀಜ ಬಿತ್ತಿ ಅದು ಮುಂದಿನ 18 ದಿನಗಳಲ್ಲಿ ಮೊಳಕೆ ಹೊಡೆದು ಅದು ದನ ಅದನ್ನು ಮೇಯಬೇಕೆಂಬುದು ಹಿಂದಿನ ಶಾಸ್ತ್ರ. ಅದಕ್ಕೆ ತಂತ್ರಿಗಳು ಮುಂದಿನ 18 ದಿನಗಳ ನಂತರ 9 ಗೋವುಗಳು ಕರುಗಳೊಂದಿಗೆ ನಮ್ಮ ನೂತನ ದೇಗುಲವನ್ನು ಪ್ರವೇಶಿಸಲಿದ್ದೇವೆ. ಅದು ಪ್ರವೇಶಿಸುವಾಗ ಅದರ ಪೂಜೆ ಮಾಡಿ ಅದನ್ನು ಗೋ ನಿವಾಸಕ್ಕಾಗಿ ಒಳಗೆ ಬಿಡಲಿದ್ದೇವೆ. ನಂತರ ಗೋವುಗಳು ಒಳಗಿಂದ ಆ ಎಲ್ಲ ನವಧಾನ್ಯಗಳ ಗಿಡಗಳನ್ನು ಮೇಯುತ್ತಾ ಅಲ್ಲೇ ವಾಸ್ತವ್ಯವಿದ್ದು ಕನಿಷ್ಠ 9 ದಿವಸ ಸನ್ನಿಧಾನದಲ್ಲಿ ಗೋವುಗಳು ವಾಸ್ತವ್ಯ ಇರುವ ಒಂದು ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ಆ ಗೋವುಗಳಿಗೆ ಭಕ್ತರಿಂದ ಹುಲ್ಲು, ಬೈಹುಲ್ಲು ಇತ್ಯಾದಿ ಹಿಂಡಿ ಇದನ್ನು ಕೊಡುವ ಒಂದು ಕಾರ್ಯಕ್ರಮವೂ ಇದೆ. ಇದೆಲ್ಲ ಈ ಕಾರ್ಯಕ್ರಮಗಳು ಈಗಿನ ಕಾಲಘಟ್ಟದಲ್ಲಿ ಬೇರೆ ಎಲ್ಲಿಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಪು ನಮ್ಮನಲ್ಲಿ ಅಂಥದ್ದಕ್ಕೊಂದು ಆಸ್ಪದ ಸಿಕ್ಕಿದೆ. ಅದನ್ನು ವಿಧಿವತ್ತಾಗಿ ನಮ್ಮ ತಂತ್ರಿಗಳು ಮಾಡುವುದೆಂದು ನಿರ್ಧರಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಅಮ್ಮನ ಭಕ್ತವೃಂದದವರು ಎಲ್ಲಿದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ತದನಂತರ ಈ ಕಾರ್ಯಕ್ರಮಗಳಲ್ಲದೆ ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಎಂಬಂತೆ ಒಂದೊಂದು ವಿಶೇಷ ಕಾರ್ಯಕ್ರಮಗಳು ನಡೆಯಲಿದೆ. ಅದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ. ಅದರಲ್ಲಿ ಮುಖ್ಯವಾಗಿ ಏಪ್ರಿಲ್ ತಿಂಗಳ ಅಖೇರಿಯಲ್ಲಿ ಇದನ್ನೆಲ್ಲ ನಾವು ನಾಡ್ದು 9ನೇ ತಾರೀಕಿಗೆ ನಮ್ಮ ತಂತ್ರಿಗಳು ಈ ಎಲ್ಲ ಬ್ರಹ್ಮಕಲಶದ ದಿನ, ಸಮಯ ಎಲ್ಲವನ್ನು ಅವರು ಘೋಷಿಸಲಿದ್ದಾರೆ. ಹೆಚ್ಚಿನ ಅಂಶ ಏಪ್ರಿಲ್ ಕಡೆಯ ವಾರದಲ್ಲಿ ಅಮ್ಮನ ದಿವ್ಯ ಸ್ವರ್ಣಗದ್ದುಗೆಗೆ ಒಂದು ಸ್ವರ್ಣ ಅರ್ಪಿಸುವ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದೆ.
ಈ ಎಲ್ಲ ಕಾರ್ಯಕ್ರಮಗಳು ನೀವು ಇದನ್ನು ತಿಳ್ಕೊಂಡ ನಂತರ ಎಲ್ಲ ಮಾಧ್ಯಮದವರು, ಪತ್ರಿಕೆಯವರು ಇಡೀ ನಮ್ಮ ರಾಜ್ಯ, ದೇಶ, ಪರದೇಶಗಳಲ್ಲಿರುವ ಕಾಪುನಮ್ಮನ ಭಕ್ತರಿಗೆ ತಲುಪಿಸುವ ಜವಾಬ್ದಾರಿ ನಿಮ್ಮ ಹತ್ರ ಇದೆ. ಇದರಲ್ಲಿ ಪ್ರಚಾರದಲ್ಲಿಯೇ ಅವರಿಗೆಲ್ಲ ಗೊತ್ತಾಗಬೇಕು. ವಿಶೇಷವಾಗಿ ನಾನು ಇಷ್ಟೇ ನಿಮ್ಮ ಹತ್ರ ಹೇಳುವುದೇನೆಂದರೆ, ನಾಡಿನ 9 ತಾರೀಕಿಗೆ ನಡೆಯುವಂಥ ಪ್ರಥಮ ಚಾಲನೆಯ ಆ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತವೃಂದದವರಿಂದ ಜಯಘೋಷ ಹಾಕುತ್ತಾ ಚರಿತ್ರೆಗೆ ಸೇರಲಿರುವ ಕಾಪುನಮ್ಮನ ಈ ದೇಗುಲದೊಟ್ಟಿಗೆ ಚರಿತ್ರೆಗೆ ನಿರ್ಮಾಣ ಆಗುತ್ತಿರುವ ಈ ರೀತಿಯ ಬ್ರಹ್ಮಕಲಶೋತ್ಸವದ ಚಾಲನೆಯೂ ನಡೆಯಲಿಕ್ಕಿದೆ. ಇದರಲ್ಲಿ ಎಲ್ಲ ಮಾಧ್ಯಮದವರ ಹತ್ರ ವಿನಂತಿ, ಇದನ್ನು ನೀವು ಸರಿಯಾಗಿ ತಿಳಿದುಕೊಂಡು ಪ್ರಚಾರ ಮಾಡಿ. ಅಂದರೆ ಜನರಿಗೆ ಈ ರೀತಿ ಬ್ರಹ್ಮಕಲಶೋತ್ಸವಕ್ಕೆ ಚಾಲನೆ ಅಂದರೆ ಇನ್ನೊಂದು ದಿವಸ ಇದೇ ಏಪ್ರಿಲಲ್ಲೇ ಬ್ರಹ್ಮಕಲಶ ಆಗ್ತದೆ ಎಂಬ ಒಂದು ಮನೋಭಾವನೆ ಬರಬಹುದು. ಆದರೆ ಮುಖ್ಯವಾಗಿ 9 ವಿಶೇಷ ಎಲ್ಲ 9ರಿಂದ ನಡೆಯುವುದರಿಂದಾಗಿ ಪ್ರತಿಷ್ಠೆಯ ಒಳಗಡೆ 9 ವಿಶೇಷ ಪೂಜೆಗಳ ಮುಖಾಂತರ ಅಮ್ಮನ ಪ್ರತಿಷ್ಠೆಯು ನೂತನವಾದ ಸ್ವರ್ಣಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಆಗಲಿದೆ. ಆದ ಕೂಡಲೇ ಸಭಾ ಕಾರ್ಯಕ್ರಮ ಇದೆ. ಸಭಾ ಕಾರ್ಯಕ್ರಮಕ್ಕಿಂತ ಮೊದಲು ಅಮ್ಮನ ರಾಜಗೋಪುರಕ್ಕೆ ಶಂಕುಸ್ಥಾಪನೆ, ನೂತನ ಭೋಜನಾಲಯಕ್ಕೆ ಶಂಕುಸ್ಥಾಪನೆ, ಆಡಳಿತ ಕಚೇರಿಗೆ ಶಂಕುಸ್ಥಾಪನೆ ಹಾಗೂ ಎಲ್ಲದಕ್ಕೂ ಭೂಮಿ ಪೂಜೆ ಹಾಗೂ ಸುಸಜ್ಜಿತವಾದ ಒಂದು ಶೌಚಾಲಯಕ್ಕೆ ಅದಕ್ಕೂ ಶಂಕುಸ್ಥಾಪನೆ. ಈ ರೀತಿಯಾಗಿ 4 ಕಟ್ಟಡಗಳಿಗೆ ಒಂದೇ ದಿವಸದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಬೇಕಂತೇಳಿ ಎಲ್ಲ ಇದು ಅಮ್ಮನ ಪ್ರೇರಣೆಯಿಂದ, ನಮ್ಮೂರ ಒಡೆಯ ಜನಾರ್ದನನ ಒಂದು ಅನುಗ್ರಹದಿಂದ ಈ ರೀತಿಯ ಪ್ರೇರಣೆ ನಮ್ಮ ಸಮಿತಿಗೆ ಬಂದಿದೆ. ಅದನ್ನೆಲ್ಲ ನೆರವೇರಿಸುವವರಿದ್ದೇವೆ.